ನಮಸ್ಕಾರ. ಸಂವಿಧಾನ ಮತ್ತು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, FDA, SDA, ಪೊಲೀಸ್ ನೇಮಕಾತಿ, ಶಿಕ್ಷಕರ ನೇಮಕಾತಿ, KPSCಯ ಇತರ ನೇಮಕಾತಿಗಳಿಗೆ ಅತ್ಯುತ್ತಮವಾಗಿರುವಂತಹ ಒಂದು ಎಪಿಸೋಡ್ ಆಗಿರುತ್ತೆ. ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸರಳ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಸಂವಿಧಾನ ರಚನಾ ಸಮಿತಿಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೆಂಬುವು ಬ್ಯಾಂಕಿಗೆ ಅನುಕೂಲವಾಗಿದ್ದಾಗ ಹಣವನ್ನು ನೀಡುವ ಚೆಕ್ಗಳಂತೆ ಎಂದು ಯಾರು ಹೇಳಿದರು? KT ಶಾ ಈ ಮಾತನ್ನ ಹೇಳಿದ್ದು. ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಬ್ಯಾಂಕಿಗೆ ಅನುಕೂಲವಾಗಿದ್ದಾಗ ಹಣವನ್ನು ನೀಡುವ ಚೆಕ್ಗಳಂತೆ ಎಂಬ ಮಾತನ್ನ ಹೇಳಿದ್ದು KT ಶಾ. 2 is the right answer. ಸಂವಿಧಾನದ ಯಾವ ಭಾಗವು ರಾಜ್ಯಗಳಲ್ಲಿ ಪಂಚಾಯತ್ ವ್ಯವಸ್ಥೆಯನ್ನು ಸ್ಥಾಪಿಸಲು ನಿರ್ದೇಶನಗಳನ್ನು ನೀಡುತ್ತದೆ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಜ್ಯಗಳಲ್ಲಿ ಪಂಚಾಯತ್ ವ್ಯವಸ್ಥೆಯನ್ನು ಸ್ಥಾಪಿಸಲು ನಿರ್ದೇಶನಗಳನ್ನು ನೀಡುತ್ತದೆ. 2 is the right answer. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಪರಿಶೀಲಿಸುವುದು ಸಂವಿಧಾನವನ್ನು ಸಾಮಾಜಿಕ ರೂಪಾಂತರದ ಸಾಧನವಾಗಿ ತಯಾರಿಸುವುದು ಎಂದು ಅರ್ಥ. 3 is the 4 is the right answer. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಜಾರಿ ಆಧರಿಸಿರುವುದು ಸರ್ಕಾರಕ್ಕೆ ಆದೇಶಗಳು ದೊರೆತಾಗ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಜಾರಿ ಆಧರಿಸಿರುವುದು ಸರ್ಕಾರಕ್ಕೆ ಆದೇಶಗಳು ದೊರೆತಾಗ. 1 is the right answer. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎಂಬುವು ಭವಿಷ್ಯದಲ್ಲಿ ಎಲ್ಲಾ ಶಾಸನಗಳಿಗೆ ಮೂಲಾಧಾರವೆಂದು ಯಾರು ಹೇಳಿದರು? BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಅವರು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭವಿಷ್ಯದಲ್ಲಿ ಎಲ್ಲಾ ಶಾಸನಗಳಿಗೆ ಮೂಲಾಧಾರವೆಂದು ಹೇಳಿದ್ದಾರೆ. 1 is the right answer. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಿಧಾನವಾಗಿ ಅನುಷ್ಠಾನಕ್ಕೆ ತರಲು ಕಾರಣ ಮೇಲಿನ ಎಲ್ಲ ಅಂದರೆ ಸರ್ಕಾರದ ಸೌಲಭ್ಯಗಳ ಕೊರತೆ, ರಾಜಕೀಯ ಪಕ್ಷಗಳು ಒಪ್ಪಲಿಲ್ಲವಾದ್ದರಿಂದ, ದೇಶದ ವಿಸ್ತೀರ್ಣವು ವಿಶಾಲವಾಗಿರುವುದರಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಿಧಾನವಾಗಿ ಅನುಷ್ಠಾನಕ್ಕೆ ತರಬೇಕಾಯಿತು. 4 is the right answer. ಕೆಳಗಿನವುಗಳಲ್ಲಿ ಯಾವ ರಾಜ್ಯ ನೀತಿ ನಿರ್ದೇಶಕ ತತ್ವವನ್ನು ಮೂಲ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಜಾರಿಗೆ ತರಲಾಗಿದೆ? ಮೇಲಿನ ಎಲ್ಲ ಅಂದರೆ ವೈಯಕ್ತಿಕವಾಗಿ ಮತ್ತು ಒಟ್ಟಾಗಿ ಯಾರಿಗೂ ಸಹ ಆದಾಯ ಹಾಗೂ ಸ್ಥಾನಮಾನ ಸೌಲಭ್ಯಗಳ ವಿಷಯದಲ್ಲಿ ತಾರತಮ್ಯ ತೋರಿಸಬಾರದು. ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಅರಣ್ಯ ಮತ್ತು ವನ್ಯಜೀವಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಬೇಕು. ಕೈಗಾರಿಕಾ ಯಜಮಾನಿಕೆಯಲ್ಲಿ ಕಾರ್ಮಿಕರಿಗೆ ಪಾಲುದಾರಿಕೆ ನೀಡುವುದು. ಇವೆಲ್ಲವೂ ಕೂಡ ರಾಜ್ಯ ನೀತಿ ನಿರ್ದೇಶಕ ತತ್ವವನ್ನ ಮೂಲ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಜಾರಿಗೆ ತರಲಾಗಿದೆ. 4 is the right answer. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಒಂದಕ್ಕೊಂದು ಪ್ರಶಂಸಾಪೂರ್ವಕವೂ ಅಲ್ಲ ಮತ್ತು ತ್ಯಾಗ ಮಾಡಿಕೊಳ್ಳುವವೂ ಅಲ್ಲ ಎಂದು ಅಭಿಪ್ರಾಯವನ್ನ ಪಟ್ಟಿದೆ? ಮಿನರ್ವಾ ಮಿಲ್ಸ್ ಪ್ರಕರಣ. ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಅಭಿಪ್ರಾಯವನ್ನ ಪಟ್ಟಿದೆ. 3 is the right answer. ಭಾರತದ ರಾಷ್ಟ್ರಪತಿಯವರ ಹೆಸರನ್ನು ಕನಿಷ್ಠ ಎಷ್ಟು ಜನ ಸೂಚಿಸಬೇಕು? ಎಲೆಕ್ಟೋರಲ್ ಕಾಲೇಜಿನ 50 ಸದಸ್ಯರು. ಭಾರತದ ರಾಷ್ಟ್ರಪತಿಯವರ ಹೆಸರನ್ನು ಎಲೆಕ್ಟೋರಲ್ ಕಾಲೇಜಿನ 50 ಸದಸ್ಯರು ಕನಿಷ್ಠವಾಗಿ ಸೂಚಿಸಬೇಕಾಗುತ್ತದೆ. 4 is the right answer. ರಾಷ್ಟ್ರಪತಿಯವರಿಗೆ ಕ್ಷಮಾದಾನ ಅಧಿಕಾರವಿರುವುದು ಕೆಳಗಿನವುಗಳಲ್ಲಿ ಗಲ್ಲು ಶಿಕ್ಷೆ ವಿಧಿಸುವ ವಿಷಯಗಳಲ್ಲಿ ರಾಷ್ಟ್ರಪತಿಯವರಿಗೆ ಕ್ಷಮಾದಾನ ಅಧಿಕಾರವಿದೆ. 4 is the right answer. ರಾಷ್ಟ್ರಪತಿ ಆಯ್ಕೆಗೆ ಸಂಬಂಧಿಸಿದ ವಿವಾದವನ್ನು ನಿರ್ಧರಿಸುವುದು ಸರ್ವೋಚ್ಚ ನ್ಯಾಯಾಲಯ. ರಾಷ್ಟ್ರಪತಿ ಆಯ್ಕೆಗೆ ಸಂಬಂಧಿಸಿದ ವಿವಾದವನ್ನು ಸರ್ವೋಚ್ಚ ನ್ಯಾಯಾಲಯ ಮಾತ್ರ ನಿರ್ಧರಿಸುತ್ತದೆ. 1 is the right answer. ಭಾರತದ ರಾಷ್ಟ್ರಪತಿಯಾಗುವ ಮುನ್ನವೇ ಭಾರತ ರತ್ನ ಗೌರವ ಪಡೆದವರು ಯಾರು? ಜಾಕೀರ್ ಹುಸೇನ್. ಭಾರತದ ರಾಷ್ಟ್ರಪತಿಯಾಗುವ ಮುನ್ನವೇ ಭಾರತ ರತ್ನ ಗೌರವವನ್ನು ಪಡೆದ ವ್ಯಕ್ತಿ ಜಾಕೀರ್ ಹುಸೇನ್.
1 is the right answer. ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ಗರಿಷ್ಠ ವಯಸ್ಸು? ಮಿತಿ ಇಲ್ಲ. ರಾಷ್ಟ್ರಪತಿಗೆ ಚುನಾವಣೆಗೆ ಸಂಬಂಧಿಸಿದಂತೆ ಗರಿಷ್ಠ ವಯಸ್ಸಿನ ಮಿತಿ ಇಲ್ಲ. 4 is the right answer. ರಾಷ್ಟ್ರಪತಿಗಳ ವಿರುದ್ಧ ಅಪರಾಧ ಆರೋಪವನ್ನ ಎಲ್ಲಿ ಮಂಡಿಸುತ್ತಾರೆ? ಸಂಸತ್ತಿನ ಯಾವುದೇ ಸದನದಲ್ಲಿ ರಾಷ್ಟ್ರಪತಿಗಳ ವಿರುದ್ಧ ಅಪರಾಧ ಆರೋಪವನ್ನ ಮಂಡಿಸುತ್ತಾರೆ. 3 is the right answer. ಸಂಸತ್ತಿನ ಸಮಾಪ್ತಿ ಎಂದರೇನು? ಸಂಸತ್ತಿನ ಅಧಿವೇಶನದ ಮುಕ್ತಾಯ. ಸಂಸತ್ತಿನ ಸಮಾಪ್ತಿ ಎಂದರೆ ಸಂಸತ್ತಿನ ಅಧಿವೇಶನದ ಮುಕ್ತಾಯ ಎಂದು ಅರ್ಥ. 3 is the right answer. ಸಮವರ್ತಿ ಪಟ್ಟಿಯಲ್ಲಿನ ವಿಷಯದ ಕುರಿತಾಗಿ ರಾಜ್ಯ ಮಾಡಿದ ಕಾನೂನು ಕೇಂದ್ರ ಮಾಡಿದ್ದಕ್ಕಿಂತ ಮೊದಲೇ ಮಾನ್ಯವಾಗುವುದು. ಅದೇ ವಿಷಯದ ಬಗ್ಗೆ ಸಂಸತ್ತು ಕಾನೂನು ಮಾಡುವ ಮೊದಲೇ ರಾಜ್ಯದ ಕಾಯ್ದೆಗೆ ರಾಷ್ಟ್ರಪತಿಯಿಂದ ಅನುಮೋದಿಸಲ್ಪಟ್ಟರೆ ಮಾತ್ರ ಮಾನ್ಯವಾಗುತ್ತದೆ. 3 is the right answer. ರಾಜ್ಯ ಪಟ್ಟಿಯಲ್ಲಿನ ವಿಷಯದ ಬಗ್ಗೆ ಕೇಂದ್ರ ಸರ್ಕಾರ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕಾನೂನು ರೂಪಿಸಬಹುದು? ಆ ವಿಶೇಷ ವಿಷಯ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಒಳಗೊಂಡಿದೆ ಎಂದು ರಾಜ್ಯಸಭೆಯ 3/2 ಭಾಗದ ಬಹುಮತದೊಂದಿಗೆ ನಿರ್ಣಯವನ್ನು ಅಂಗೀಕರಿಸಿ ಪ್ರಕಟಿಸಿದಾಗ ಕಾನೂನು ರೂಪಿಸಬಹುದು. ಸೊ 3 is the right answer. ತಮ್ಮ ಆಡಳಿತಾತ್ಮಕ ಅಧಿಕಾರಗಳನ್ನು ಬಳಸಿಕೊಳ್ಳುವಾಗ ರಾಜ್ಯಗಳು ಕೇಂದ್ರ ಸರ್ಕಾರ ನಿರ್ದೇಶನಗಳನ್ನು ಅನುಸರಿಸಿದ್ದಾಗ ಏನು ನಡೆಯುತ್ತದೆ? ಗವರ್ನರ್ ಆ ರಾಜ್ಯದ ಕ್ಯಾಬಿನೆಟ್ ಅನ್ನು ರದ್ದುಗೊಳಿಸಲು ಆದೇಶಿಸಬಹುದು. 4 is the right answer. ಭಾರತ ಸಂವಿಧಾನವು ಕೇಂದ್ರಕ್ಕೆ ಹೆಚ್ಚಿನ ಮನ್ನಣೆ ನೀಡಿದೆ ಎಂದು ಗೊತ್ತಾಗುವುದು ಮೇಲಿನ ಎಲ್ಲಾ ಕಾರಣಗಳಿಂದ. ಅಂದರೆ ಕೆಲವು ಸಂದರ್ಭಗಳಲ್ಲಿ ಸಂಸತ್ತು ರಾಜ್ಯಗಳಿಗೂ ಕಾನೂನು ರಚಿಸುತ್ತದೆ. ಅಖಿಲ ಭಾರತ ಸೇವೆಗಳನ್ನು ಒದಗಿಸುವುದು, ಸಾಂವಿಧಾನಿಕ ತಿದ್ದುಪಡಿಗಳನ್ನು ಪ್ರಸ್ತಾಪಿಸುವ ಅಧಿಕಾರ ಸಂಸತ್ತು ಮಾತ್ರ ಹೊಂದಿದೆ. 4 is the right answer. ಎಲ್ಲಿಯವರೆಗೆ ಕೇಂದ್ರ ಶಾಸಕಾಂಗವು ರಾಜ್ಯ ಪಟ್ಟಿಯ ವಿಷಯದ ಮೇಲೆ ಕಾನೂನು ರೂಪಿಸಲು ಆಸ್ಪದವಿಲ್ಲ. ರಾಷ್ಟ್ರೀಯ ಹಿತಾಸಕ್ತಿಗಳ ದೃಷ್ಟಿಯಿಂದ ರಾಜ್ಯಸಭೆಯು ಹಾಗೆ ಮಾಡುವ ನಿರ್ಣಯವನ್ನು ಅನುಮೋದಿಸುವವರೆಗೆ ಕೇಂದ್ರ ಶಾಸಕಾಂಗವು ರಾಜ್ಯ ಪಟ್ಟಿಯ ವಿಷಯದ ಮೇಲೆ ಕಾನೂನು ರೂಪಿಸಲು ಆಸ್ಪದವಿರುವುದಿಲ್ಲ. 2 is the right answer. ಸಂವಿಧಾನವು ಕೇಂದ್ರಕ್ಕೆ ಉಳಿಕೆ ಅಧಿಕಾರ ನೀಡಿತು. ಆದರೆ ಆ ವಿಷಯವು ಅಧಿಕೃತ ಅಧಿಕಾರವೇ ಅಲ್ಲವೇ ಎಂಬುದನ್ನು ನಿರ್ಧರಿಸುವ ಅಧಿಕಾರ ಯಾರಿಗಿದೆ? ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. 4 is the right answer. ಈ ಕೆಳಗಿನ ಯಾವ ಚುನಾವಣಾ ವ್ಯವಸ್ಥೆಗಳನ್ನು ಹಲವು ಭಾರತೀಯ ಚುನಾವಣೆಗಳಲ್ಲಿ ಅನುಸರಿಸಲಿಲ್ಲ? 1 ಮತ್ತು 2 ಅಂದರೆ ಪಟ್ಟಿಯ ಮೂಲಕ ತಟಸ್ಥ ಪ್ರಾತಿನಿಧ್ಯ ವ್ಯವಸ್ಥೆ ಹಾಗೂ ಕ್ಯುಮ್ಯುಲೇಟಿವ್ ವ್ಯವಸ್ಥೆ ಮೂಲಕ ಪರೋಕ್ಷ ಚುನಾವಣೆ. ಈ ವ್ಯವಸ್ಥೆಗಳನ್ನು ಹಲವು ಭಾರತೀಯ ಚುನಾವಣೆಗಳಲ್ಲಿ ಅನುಸರಿಸಲಿಲ್ಲ. 3 is the right answer. ಒಂದು ದೇಶದಲ್ಲಿ ಎಲ್ಲಿ ತಟಸ್ಥ ಪ್ರಾತಿನಿಧ್ಯ ಅಗತ್ಯವಿಲ್ಲ? ದ್ವಿಪಕ್ಷ ವ್ಯವಸ್ಥೆ ಅಭಿವೃದ್ಧಿಗೊಂಡಾಗ ತಟಸ್ಥ ಪ್ರಾತಿನಿಧ್ಯದ ಅಗತ್ಯವಿರುವುದಿಲ್ಲ. 2 is the right answer. ಚುನಾವಣೆ ಆಯೋಗದ ಬಗ್ಗೆ ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಸರ್ವೋಚ್ಚ ನ್ಯಾಯಾಲಯದ ಸಮಾನ ತೀರ್ಪಿನ ಪ್ರಕಾರ ಚುನಾವಣಾ ಆಯೋಗದ ಸದಸ್ಯರು ಮುಖ್ಯ ಚುನಾವಣಾ ಆಯುಕ್ತರೊಂದಿಗೆ ಸಮಾನ ಅಧಿಕಾರ ಹೊಂದಿದ್ದಾರೆ. ಬಿ. ಚುನಾವಣಾ ಆಯೋಗವು ಇತರ ಸದಸ್ಯರ ನಿರ್ಧಾರಗಳನ್ನು ವಜಾಗೊಳಿಸುವ ಅಧಿಕಾರವನ್ನು ಮುಖ್ಯ ಚುನಾವಣಾ ಆಯುಕ್ತರು ಹೊಂದಿರುತ್ತಾರೆ. ಎ ಮಾತ್ರ ಸರಿ. ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಸಮಾನ ತೀರ್ಪಿನ ಪ್ರಕಾರ ಚುನಾವಣಾ ಆಯೋಗದ ಸದಸ್ಯರು ಮುಖ್ಯ ಚುನಾವಣಾ ಆಯುಕ್ತರೊಂದಿಗೆ ಸಮಾನ ಅಧಿಕಾರ ಹೊಂದಿದ್ದಾರೆ ಎಂಬ ಹೇಳಿಕೆ ಮಾತ್ರ ಸರಿಯಾಗಿದೆ. 1 is the right answer. ಈ ಕೆಳಗಿನವುಗಳಲ್ಲಿ ಯಾವುದು ಚುನಾವಣಾ ಆಯೋಗದ ವ್ಯಾಪ್ತಿಗೆ ಒಳಪಡುತ್ತದೆ? ಮೇಲಿನ ಎಲ್ಲ ಅಂದರೆ ರಾಜಕೀಯ ಪಕ್ಷಗಳ ಮಾನ್ಯತೆ, ರಾಷ್ಟ್ರಪತಿ ಚುನಾವಣೆಗಳನ್ನು ನಿರ್ವಹಿಸುವುದು ಹಾಗೂ ರಾಜಕೀಯ ಪಕ್ಷಗಳ ಚಿಹ್ನೆಗಳ ಹಂಚಿಕೆ ಚುನಾವಣಾ ಆಯೋಗದ ವ್ಯಾಪ್ತಿಗೆ ಒಳಪಡುತ್ತದೆ. 4 is the right answer. ಭಾರತದಲ್ಲಿ ಪಕ್ಷ ವ್ಯವಸ್ಥೆಗಳ ಬಗೆಗೆ ಸರಿ ಇಲ್ಲದ ಅಂಶವನ್ನ ಗುರುತಿಸಿ. ಸರಿ ಅಲ್ಲದ ಅಂಶ. ಭಾರತದಲ್ಲಿ ರಾಜಕೀಯ ಪಕ್ಷಗಳು ಸಾಂಸ್ಥಿಕ ಚುನಾವಣೆಯನ್ನು ಕಡಿಮೆ ಕಾಲದ ಅಂತರದಲ್ಲಿ ನಿರ್ವಹಿಸುವುದಿಲ್ಲ. ಇದು ಸರಿ ಅಲ್ಲದ ಅಂಶವಾಗಿದೆ. 3 is the right answer.
ಪಕ್ಷಾಂತರ ವಿರೋಧ ಕಾಯ್ದೆಯಿಂದ ಪಕ್ಷಗಳು ಕೆಲವು ಸದಸ್ಯರಲ್ಲಿ ಶಿಸ್ತು ಕ್ರಮಕ್ಕೆ ತಂದಿದೆ. ಆದರೆ ಈ ಕಾನೂನು ಯಾವಾಗ ಜಾರಿಗೆ ಬಂದಿತು? 1985 ಪಕ್ಷಾಂತರ ವಿರೋಧ ಕಾಯ್ದೆ ಜಾರಿಗೆ ಬಂದಿದ್ದು 1985. 1 is the right answer. ಭಾರತದಲ್ಲಿ ರಾಜಕೀಯ ಪಕ್ಷದ ಮಾನ್ಯತೆ ಪಡೆಯಲು ಆ ಪಕ್ಷ ರಾಜ್ಯದ ಚುನಾವಣೆಗಳಲ್ಲಿ ಎಷ್ಟು ಪ್ರಮಾಣದ ಮತಗಳನ್ನು ಹೊಂದಿರಬೇಕು? ಕನಿಷ್ಠ 1%. ಕನಿಷ್ಠ 1% ಮತವನ್ನು ಪಡೆದಿದ್ರೆ ರಾಜಕೀಯ ಪಕ್ಷದ ಮಾನ್ಯತೆ ಪಡೆಯಲಿಕ್ಕೆ ಅರ್ಹರಾಗುತ್ತೆ. 2 is the right answer. ರಾಜ್ಯ ವಿಧಾನಮಂಡಲ ವ್ಯವಸ್ಥೆಯಲ್ಲಿ ಮೇಲ್ಮನೆ ರಚಿಸಲು ಅಥವಾ ರದ್ದುಪಡಿಸಲು ಯಾರು ಶಿಫಾರಸು ಮಾಡಬಹುದು? ರಾಜ್ಯ ವಿಧಾನಸಭೆ ರಾಜ್ಯ ವಿಧಾನಮಂಡಲ ವ್ಯವಸ್ಥೆಯಲ್ಲಿ ಮೇಲ್ಮನೆ ರಚಿಸಲು ಅಥವಾ ರದ್ದುಪಡಿಸಲು ಶಿಫಾರಸು ಮಾಡಬಹುದು. 2 is the right answer. ಯಾವ ಆರ್ಟಿಕಲ್ ಮೂಲಕ ಲೋಕಸಭೆಯನ್ನು ತನ್ನ ಅವಧಿಗೂ ಮುನ್ನವೇ ವಿಸರ್ಜಿಸಬಹುದು? 85 ಉಪವಿಧಿ 2ನೇ ಆರ್ಟಿಕಲ್ ಮೂಲಕ ಲೋಕಸಭೆಯನ್ನು ತನ್ನ ಅವಧಿಗೂ ಮುನ್ನವೇ ವಿಸರ್ಜಿಸಬಹುದು. 1 is the right answer.